ಅಣ್ಣ, ನಿನ್ ಮಗನ್ಗೆ ಏನಂತ ಹೆಸರಿಡೋಣ? ನೋಡ್ಬೋದು, ನನ್ ಸೊಸೆ ಸುಖಪ್ರಸವಾದ್ರೆ ಸಾಕಪ್ಪ ದೇವ್ರೆ. ಹುಟ್ಟು ಮಗುಗೆ ನಿನ್ ಹೆಸರೇ ಇಡ್ತೀನಿ ಅಂತ ಹೇಳಿ ಧರ್ಮಸ್ಥಳದ ಮಂಜುನಾಥನ್ ಬೇಡ್ಕೊಂಡಿದ್ದೆ. ನೀನು ಮಗುಗೆ ಮಂಜುನಾಥ ಅಂತ ಹೆಸರಿಡ್ಬೇಕು. ನೋಡಿ ಹೇಳಂದ್ರೆ, ನನ್ನ ಮಗಳಿಗೆ ಗಂಡು ಮಗುವಾದ್ರೆ ನಿನ್ ಹೆಸರೇ ಇಡ್ತೀನಪ್ಪ ಅಂತ ಆ ಇಕ್ಕೇರಿ ಅಘೋರೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ನೀನು ನನ್ನ ಮೊಮ್ಮಗನಿಗೆ ಅಘೋರೇಶ್ವರ ಅಂತ ಹೆಸರಿಟ್ಟು ಬಿಡಪ್ಪ. ಅಮ್ಮ, ನಿನ್ ಮೊಮ್ಮಗ ನಿನ್ ಹತ್ರ ಬಂದಾಗ ನೀನ್ ಅವನ್ನ ಮಂಜುನಾಥ, ಮಂಜು ಮಂಜು ಅಂತೆ. ನಿಮ್ ಹತ್ರ ಬಂದಾಗ ಅಘೋರೇಶ್ವರ, ಅಘೂ ಅಘೂ ಅಂತ ನೀವು ಮುದ್ದಾಡ್ಕೊಳ್ಳಿ. ನಾನು ಮಾತ್ರ ಇವನ್ನ ಅಲೋಕ ಅಂತ ಕರಿತೀನಿ. ಅಣ್ಣ, ಅಲೋಕ ಅನ್ನೋ ಹೆಸರೇ ತುಂಬಾ ಚೆನ್ನಾಗಿದೆ. ಏನ್ ರೇಣು, ಈ ಹೆಸರು ನಿನ್ಗಿಷ್ಟವಾಯ್ತಾ? ಏನೇ ಕಾವೇರಿ, ಹ? ಅಮ್ಮ, ನಾನು ಹೋಗ್ಬರ್ತೀನಿ. ಅಣ್ಣ, ಯಾಕಣ್ಣ? ಏನಿಲ್ಲ ಸಾವಿತ್ರಿ, ಯಾಕೋ ಸ್ವಲ್ಪ ಸುಸ್ತು ಅಷ್ಟೇ. ಅಲ್ಲ, ನೀನೊಬ್ನೇ 8 ದಿವಸದಿಂದ ಒಂದೇ ಸಮ ತೋಟದ ಕೆಲಸ ಮಾಡ್ತಿದೀಯಾ? ಒಂದಿಬ್ರು ಕೂಲಿಯವ್ರನ್ನಾದ್ರೂ ಇಟ್ಕೋಬಾರ್ದಾ? ಒಂದ್ ಕೆಲ್ಸ ಮಾಡು, ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡನ್ ಎಲ್ಲಾ ಕೆಲ್ಸಕ್ಕೂ ಒಬ್ಬ ಕೂಲಿಯವನ್ ಇಟ್ಬಿಡು. ಎಷ್ಟೇ ಕಷ್ಟ ಬಂದ್ರು ನಿನ್ ತಮಾಷೆ ಮಾತ್ರ ಬಿಡಲ್ಲ. ಜೀವನಾನ ಯಾವಾಗ್ಲೂ ತಮಾಷೆಯಾಗೆ ತಗೋಬೇಕಣೆ, ಅಲ್ವೇ? ಈ ಕೂಲಿಯವ್ರು ಕೊಡೋ ದುಡ್ಡು ಉಳಿದ್ರೆ ನಮ್ಮ ಅಲೋಕನ್ಗೆ ಒಂದ್ ಜೊತೆ ಬಟ್ಟೆ ಬರಲ್ಲ. ಅಮ್ಮ, ಸ್ವಲ್ಪ ಪಾನಕ ಮಾಡ್ಕೊಡಮ್ಮ, ಯಾಕೋ ತುಂಬಾ ಸುಸ್ತಾಗ್ತಿದೆ. ಅತ್ತಿಗೆ, ಏನ್ ಸಾವಿತ್ರಿ? ನಮ್ಮ ಅಣ್ಣಂಗಿಂತ ನಿನ್ ಮಗುನೇ ಹೆಚ್ಚಾಯ್ತಲ್ಲ ನಿಂಗೆ? ಯಾಕಾಗಂತೀಯ? ನಮ್ಮ ಅಣ್ಣನ ಹೆಂಡತಿಯಾಗಿ ಅವನ್ ಹೇಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತಾ ಇಲ್ಲ ಅಂದ್ರೆ? ಅದಕ್ಕಿಂತ ಹೆಚ್ಚಿಗೆ ನಾನಿನ್ನೇನು ಹೇಳರೆ. ಏನ್ರೇನು, ಈ ಚಳಿಲು ಯಾಕಿಷ್ಟೊಂದು ಬೆವರ್ತಿದ್ಯಾ? ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಮಧು, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ರೇನು? ನನ್ ಮಾತು ಕೇಳಿ, ನೀನ್ ಸಿಟ್ಟಾಗಬಾರ್ದು. ನಂಗೆ ಸಿಟ್ಟೇ ಬರಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ ರೇಣು. ನಿನ್ನಿಂದ ಮಂಗಳಸೂತ್ರ ಕಟ್ಟಿಸ್ಕೊಂಡು ನಾನು ನೀನು ವಂಚನೆ ಮಾಡ್ತಾ ಇದ್ದೀನಿ ಮಧು, ಅನ್ಯಾಯ ಮಾಡ್ತಾ ಇದ್ದೀನಿ. ವಂಚನೆ, ಅನ್ಯಾಯ? ನೀನು ನನಗೆ? ನನ್ನ ಪ್ರಾಣ ಉಳಿಸಿದ್ದೇವ್ರಿಗೆ ಸುಖ ಕೊಡ್ತಿರೋ ಈ ಜೀವ, ಈ ದೇಹ, ಇದಕ್ಕೇನ್ ಬೆಲೆ ಮಧು? ಇದ್ರ ಮೇಲೆ ನಿಂಗೆ ಸಂಪೂರ್ಣ ಅಧಿಕಾರ ಇದೆ. ಅರ್ಪಿಸ್ಕೊ ಮಧು, ಅರ್ಪಿಸ್ಕೊ.
ಸಮಾಜ ಧರ್ಮ ಎರಡು ನಿನ್ ದೇಹದ ಮೇಲೆ ನನಗೆ ಅಧಿಕಾರ ಕೊಟ್ಟಿದೆ. ನಿಜ. ದೈಹಿಕ ಸುಖವೇ ದಾಂಪತ್ಯ ಸುಖದ ತಳಹದಿ ಅನ್ನೋ ನಿರ್ಧಾರದವನಲ್ಲ ನಾನು. ರೇಣು, ನಿನ್ ದೇಹನ ನನಗೆ ದಾನ ಮಾಡಿ ನೀನ್ ನನ್ನನ್ನು ಮೆಚ್ಚಿಸ್ಬೇಕಾಗಿಲ್ಲ. ಮನು ಜೊತೆ ಮಲಗಿದ ದೇಹ ಮಧು ಜೊತೆನೂ ಮಲಗುತ್ತಂತ ನನಗೂ ನಿನಗೂ ಅನ್ನಿಸ್ಬಿಟ್ರೆ ನಮ್ಮಿಬ್ಬರ ಈ ತ್ಯಾಗ, ನಿಷ್ಠೆ, ಪ್ರೇಮ, ಆದರ್ಶ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗಲ್ವೇರೇನು? ನಾನ್ ಮಾಡಿದ ಸಹಾಯಕ್ಕಾಗಿ ಹೆಣ್ಣಾಗಿ ನೀನ್ ಮಾಡ್ತಾ ಇರೋ ಈ ತ್ಯಾಗ ಬಹಳ ದೊಡ್ಡದಿರೇನು, ಬಹಳ ದೊಡ್ಡದು. ಇದೇ ಕೊನೆ. ಇನ್ಮೇಲೆ ನಿಂಗೆ ನನ್ ಮೇಲಿಂಥ ಭಾವನೆಗಳೆಲ್ಲ ಬರದೇ ಇರ್ಲಿ ರೇಣು, ಬರದೇ ಇರ್ಲಿ. ನಿನ್ನ ಎರಡನೇ ಸಾರಿ ಬದುಕಿಸ್ತೆ ಮಧು. ನೀನ್ ಅಡಿಕೆ ಮರ ಹತ್ತೋದ್ ಕಲಿಬೇಕಾ? ಕಲಿತೀಯಾ? ಎಲ್ಲಿ ಮರ ಗಟ್ಟಿಯಾಗಿ ತಪ್ಕೋ. ರೆಡಿನಾ? ಹತ್ತು. 1 2 ಹತ್ತು 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 3 4 ಹತ್ತು ಹತ್ತು. ಅಲೋಕ, ಅಪ್ಪನ್ ಕರ್ಕೊಂಡು ತಿಂಡಿ ತಿನ್ನಕ್ ಬಾ ಮರಿ. ಬಾಬಾ ಬಾಬಾ ಬಾಬಾ, ಅಮ್ಮ ಕರೀತಾ ಇದ್ದಾಳೆ, ಹೋಗೋಣ. ಟೂವಿ 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 ಎಂದು ಹಕ್ಕಿ ಹಾಡಿತು, ಅದರ ದನಿಯು ಕೇಳಿ ಎನ್ನ ಎದೆಯು ಮಿಡಿಯಿತು. ಟೂವಿ 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 ಎಂದು ಹಕ್ಕಿ ಹಾಡಿತು, ಅದರ ದನಿಯು ಕೇಳಿ ಎನ್ನ ಎದೆಯು ಮಿಡಿಯಿತು. ಜಂಪ್ ಮತ್ತೆ ಜಂಪ್. ಮತ್ತೆ ಇಲ್ಲಿ ಜಂಪ್ ಮತ್ತೆ ಹೊಡಿ ಹೊಡಿ ಹೊಡಿ. ಕೈ ಆಡ್ಸು ಕೈ ಆಡ್ಸು. ಆಡ್ಬೇಕು. ಎದುರು ಬೇಡವೋ? ಇಲ್ಲಿ ಆಗ್ತಿದ್ಯಾ? ಬೆಚ್ಚ ಕಟ್ಟಿ ಹಾಕೊಂಬರೋಣ. ನಡಿ. ಮೊದಲು ಅಜ್ಜಿಗೆ ನಮಸ್ಕಾರ ಮಾಡಪ್ಪ. ಅಜ್ಜಿ, ಅಶ್ವಾಗ ತನಕ ಸ್ಕೂಲಲ್ಲಿ ಇರ್ತೀನಿ, ಆಮೇಲೆ ಮನೆಗೆ ಬಂದ್ಬಿಡ್ತೀನಿ. ಹಾಗೆ ಮಾಡಪ್ಪ. ಹಲೋ, ಇಲ್ಲಿ ಅಮ್ಮನ ನಮಸ್ಕಾರ ಮಾಡು. ಸ್ಕೂಲಲ್ಲಿ ಟೀಚರ್ ಹೇಳ್ದ ಕೇಳ್ಬೇಕು. ಗುಡ್ ಬಾಯ್ ಅನ್ಸ್ಕೋಬೇಕು. ಅಲೋಕ, ಏನಮ್ಮ? ಟೂವಿ ಟೂವಿ ಪದ್ಯ ಹೇಳ್ಕೊಡಪ್ಪ. ಟೂವಿ 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 ಎಂದು ಹಕ್ಕಿ ಹಾಡಿತು, ಟೂವಿ 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 ಎಂದು ಹಕ್ಕಿ ಹಾಡಿತು, ಅದರ ದನಿಯ ಕೇಳಿ ಎನ್ನ ಎದೆಯು ಮಿಡಿಯಿತು. ಅಲೋಕ
ಇಲ್ಲಿ ಅಪ್ಪನ ಮುತ್ಕೊಡು. ಅಮ್ಮ ಅಮ್ಮ ಅಪ್ಪ ಏನ್ ತಂದ್ಕೊಟ್ಟಿದ್ದಾರೆ ನೋಡು. ಅಪ್ಪ ತುಂಬಾ ಒಳ್ಳೆಯವರು. ನಾನು ನಿನ್ನ ಕ್ರಿಕೆಟ್ ಆಡೋಣ. ನನ್ ತುಂಬಾ ಕೆಲ್ಸ ಇದೆ ಮರಿ. ನಿಂಗೂ ಅಪ್ಪಂಗೂ ಅಡಿಗೆ ಮಾಡಕ್ ಬೇಡ್ವಾ? ಅಜ್ಜಿ 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 ನಾವಿಬ್ರು ಕ್ರಿಕೆಟ್ ಆಡೋಣ. ನೀನ್ ಬೌಲಿಂಗ್ ಮಾಡು, ನಾನ್ ಬ್ಯಾಟಿಂಗ್ ಮಾಡ್ತೀನಿ. ಅಯ್ಯೋ ನಂಗೆ ಅದೆಲ್ಲ ಬರೋಲ್ವಲ್ಲೋ. ಬರೀ ಪಾತ್ರೆ ತೊಳೆಯೋಕೆ ಬರೋದು. ಏನಾಯ್ತು? ಏನಿಲ್ಲಮ್ಮ, ಸ್ವಲ್ಪ ತಲೆ ಸುತ್ತಾಯ್ತು. ಯಾಕೆ ಕಾಪರಿ ಪಡ್ತೀಯ? ಕಾಪರಿ ಪಡ್ಬೇಡ. ಯಾಕೆ ಎಷ್ಟು ಕಷ್ಟಪಡ್ತಿದ್ಯೋ? ಯಾವತ್ತೂ ನಿಮ್ಗೆ ಹೀಗಾಗಿತ್ತಿಲ್ವಲ್ಲೋ? ಅಪ್ಪನಿಗೆ ಉಪ್ಸ ಇತ್ತಿಲ್ವೇನಮ್ಮ? ಅದು ನಂಗು ಎಲ್ಲೋ ಒಂಚೂರು ಬಂದ್ಬಿಟ್ಟಿದೆ. ಅದಕ್ಕೆ ಯಾಕೆ ಸುಮ್ಮನೆ ಗಾಬರಿ ಆಗ್ತೀಯ? ನಿನ್ ಮಗನ ಆಯಸ್ಸು ಗಟ್ಟಿಯಾಗಿದೆ. ನಡಿ ಒಳಗೆ ಮಲ್ಕೋ ಬಾ.